ನಿರ್ದೇಶಕರೇ, ಡಾಕ್ಟರ್ ತಡ್ಸದ್ರವರೇ ಹಾಗೂ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರದ ಸ್ನೇಹಿತರೆ, ಮೊದಲಿಗೆ ವಿಶ್ವವಸುನಾಮ ಸಂವತ್ಸರದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತಾ, ತಮ್ಮೆಲ್ಲರ ಅಗಾಧವಾದ ಅಭಿಮಾನ ಪ್ರೀತಿಗಳಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಈಗ 13ನೇ ಘಟಿಕೋತ್ಸವದ ಕಡೆ ತನ್ನ ಪ್ರಯಾಣವನ್ನು ಮಾಡ್ತಾ ಇದೆ. ಈ ಸಮಯದಲ್ಲಿ ನಾನು ನಿಮ್ಮೆಲ್ಲರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ. ನಿಮ್ಮೆಲ್ಲರ ನಿರಂತರ ಪ್ರೀತಿ ಬೆಂಬಲದಿಂದ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವರ್ಷದಿಂದ ವರ್ಷಕ್ಕೆ ತನ್ನ ಶೈಕ್ಷಣಿಕ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ 13ನೇ ಘಟಿಕೋತ್ಸವವನ್ನು ಈ ತಿಂಗಳ 11ನೇ ತಾರೀಕು, ನಾಳೆಲ್ಲ ನಾಡಿದ್ದು ಬೆಳಗ್ಗೆ 11 ಗಂಟೆಗೆ BTU ನಮ್ಮ APJ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ, ಈ ಘಟಿಕೋತ್ಸವಕ್ಕೆ ಮಾನ್ಯ ಗಣತಂತ್ರ ರಾಜ್ಯಪಾಲರಾಗಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಸಾಹೇಬರು ಬರ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಕುಲಾಧಿಪತಿಗಳಾದ ಹಾಗೂ ಉನ್ನತ ಶಿಕ್ಷಣ ಸಚಿವರು ಆದ ಶ್ರೀ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇಬ್ಬರು ಮಹನೀಯರು ವಿಶೇಷ ವಿಮಾನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ 10ವರೆಗೆ ಘಟಿಕೋತ್ಸವ ಸ್ಥಳಕ್ಕೆ ಬಂದು 10:45ಕ್ಕೆ ನಮ್ಮ ಪ್ರೊಸೀಷನ್ ಆರಂಭ ಆಗ್ತಾ ಇದೆ. 10:45ರಿಂದ 12:30ವರೆಗೆ ನಮ್ಮ ಒಟ್ಟಾರೆ ಕಾರ್ಯಕ್ರಮಗಳಿರ್ತದೆ. 11 ಗಂಟೆಗೆ ಸರಿಯಾಗಿ ಘಟಿಕೋತ್ಸವ ಆರಂಭ ಆಗ್ತದೆ. ಈ ಘಟಿಕೋತ್ಸವ ನಮಗೆ ವಿಶೇಷವಾಗಿದೆ. ಯಾಕೆ ಅಂತ ಹೇಳಿದರೆ, ಈ ಬಾರಿ ನಮ್ಮ ರಾಜ್ಯಪಾಲರು ಬರ್ತಕ್ಕಂಥದ್ದು, ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಮಿಸ್ತಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ವಿಷಯ ಆಗಿದೆ. ಈ ಘಟಿಕೋತ್ಸವದಲ್ಲಿ ಪ್ರಧಾನ ಭಾಷಣವನ್ನು ಪ್ರೊಫೆಸರ್ GN ದೇವಿ, ಇವರು ಪದ್ಮಶ್ರೀಯಿಂದ ಪುರಸ್ಕೃತರಾದವರು, 93 ಕೃತಿಗಳನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥವ್ರು, ಪ್ರಪಂಚದ 26 ದೇಶಗಳಲ್ಲಿ ತಮ್ಮ ಜ್ಞಾನ ಭಂಡಾರದಿಂದ ಅವರು ಜನಪ್ರಿಯರಾಗಿರ್ತಕ್ಕಂಥವ್ರು. ಅದರಲ್ಲಿಯೂ ಕೂಡ ಕೆಳಸ್ತರದ ಸಮಾಜಗಳ ಬಗ್ಗೆ, ಬುಡಕಟ್ಟು ಸಮಾಜಗಳ ಬಗ್ಗೆ, ನಾಗರಿಕತೆಗಳ ಬಗ್ಗೆ, ಸಮಾಜಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಶ್ರೇಷ್ಠರು ಪ್ರೊಫೆಸರ್ GN ದೇವಿಯವರಾಗಿದ್ದಾರೆ. ಆ ಪ್ರೊಫೆಸರ್ GN ದೇವಿಯವರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಬಾಧಿತರಾಗಿರ್ತಕ್ಕಂಥವ್ರು. ಪದ್ಮಶ್ರೀ ಅಂದ್ಕೂಡಲೇ ತಾವು ಅರ್ಥ ಮಾಡ್ಕೋಬೋದು, ರಷ್ಯಾ, ಸ್ಕಾಟ್ಲ್ಯಾಂಡ್, UK, US ಎಲ್ಲ ದೇಶಗಳಿಂದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು. ಕಳೆದ ಬಾರಿ ಕೂಡ ನಮಗೆ ಒಬ್ಬರು ಪದ್ಮಶ್ರೀ ಬಂದಿದ್ದರು, ಬಾಳೇಶ್ ಭಜಂತ್ರಿಯವರು ಬಂದು ನಮಗೆ ಈ ಬಾರಿ ನಿಮ್ಮ ಮುಂದೆ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಈ ಬಾರಿ ಕೂಡ ಪದ್ಮಶ್ರೀ ಮತ್ತೊಬ್ಬರು ನಮ್ಮ ಸಿಕ್ಕಿದ್ದಾರೆ, ಅವರು ಘಟಿಕೋತ್ಸವದ ಪ್ರಧಾನ ಭಾಷಣ ಮಾಡ್ತಾ ಇದ್ದಾರೆ. ಹೀಗೆ ಘಟಿಕೋತ್ಸವ ನಮಗೆ ಅತ್ಯಂತ ಸಂಭ್ರಮದ ವಿಷಯ ಆಗಿದೆ. ಈ ಘಟಿಕೋತ್ಸವದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ 3 ಪ್ರಧಾನವಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು. ಈ ಬಾರಿ ಗಣತಂತ್ರ ರಾಜ್ಯಪಾಲರು 3 ಮಹನೀಯರಿಗೆ ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಲಿಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಆ 3 ಇವುಗಳಲ್ಲಿ ಮೊದಲನೇದು ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರು, ಇವರಿಗೆ ನಿಡ್ಸೋಸಿ, ಇವರಿಗೆ ಕೃಷಿ, ಶಿಕ್ಷಣ ಮತ್ತು ಸಾಮಾಜಿಕ ಸೌಹಾರ್ದತೆ ಅಂತಕ್ಕಂಥ ಕ್ಷೇತ್ರದಲ್ಲಿ ಅವರ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡ್ತಾ ಇದ್ದಾರೆ. ಎರಡನೇದಾಗಿ ಗಣತಂತ್ರ ನ್ಯಾಯಮೂರ್ತಿಗಳಾದ ಚೀಫ್ ಜಸ್ಟಿಸ್ HN ನಾಗಮೋಹನ್ ದಾಸ್ರವರಿಗೆ ಲೀಗಲ್ ಜಸ್ಟಿಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಅವೇರ್ನೆಸ್ ಅಂತಕ್ಕಂಥ ಕ್ಷೇತ್ರದಲ್ಲಿ ಅವರಿಗೆ ನಾವು ಗೌರವ ಡಾಕ್ಟರೇಟನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನೀಡ್ತಾ ಇದೆ. ಶ್ರೀ ಶಂಸುದ್ದೀನ್ ಅಬ್ದುಲ್ಲಾ ಪುಣೇಕರ್, SA ಪುಣೇಕರ್ ಅವರಿಗೆ ಶಿಕ್ಷಣ, ಸಮಾಜ ಸೇವೆ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿನ ಅವರ ಗಣನೀಯ ಕೊಡುಗೆಯನ್ನು ನಾವು ಗಮನಿಸಿ ಆಯ್ಕೆ ಸಮಿತಿ ಈ 3 ಹೆಸರುಗಳಿಗೆ ಈ ಬಾರಿಯ 13ನೇ ಘಟಿಕೋತ್ಸವದ ನಮ್ಮ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಇದರಲ್ಲಿ ಕೂಡ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಭಾಳ ಮಹನೀಯರು, ಭಾಳ ದೊಡ್ಡ ಕೆಲಸಗಳು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗಮನದಲ್ಲೇ ಇದೆ. ಅವರ ಕಾರ್ಯಗಳು ಎಲ್ಲವೂ ಕೂಡ ಸಮಾಜಮುಖಿಯಾಗಿದೆ. ಆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಈ 3 ಮಹನೀಯರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ಈ ಸಮಯದಲ್ಲಿ ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ತಿಳಿದಿರೋ ಹಾಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ 361 ಕಾಲೇಜುಗಳಿದೆ. ಇದರಲ್ಲಿ 1,40,000 ವಿದ್ಯಾರ್ಥಿಗಳು ನಮ್ಮಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. 42 ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಅಧ್ಯಯನ ನಡೀತಾ ಇದೆ. 21 ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಹಲವಾರು ನಮ್ಮಲ್ಲಿ 4 ನಿಕಾಯಗಳಿದೆ: ಕಲೆ, ವಿಜ್ಞಾನ, ವಾಣಿಜ್ಯ ಮತ್ತು ಶಿಕ್ಷಣ. ಈ 4 ನಿಕಾಯಗಳಡಿಯಲ್ಲಿ ನಮ್ಮ ಸಂಶೋಧನೆ, ಬೋಧನೆ ನಡೀತಾ ಇದೆ. 4 ಅಧ್ಯಯನ ಪೀಠಗಳು ಕೂಡ ನಮ್ಮಲ್ಲಿದೆ. ಈ 4 ಅಧ್ಯಯನ ಪೀಠಗಳು ಕೂಡ ನಮ್ಮ ರಾಣಿ ಚೆನ್ನಮ್ಮ ಅಧ್ಯಯನ ಪೀಠ, ಅಂಬೇಡ್ಕರ್ ಅಧ್ಯಯನ ಪೀಠ, ಸಂಗೊಳ್ಳಿ ರಾಯಣ್ಣ ಅಧ್ಯಯನ ಪೀಠ ಮತ್ತು ದೀನ್ ದಯಾಳ್ ಅಭಿವೃದ್ಧಿ ಅಧ್ಯಯನ ಪೀಠ, ಈ 4 ಅಧ್ಯಯನ ಪೀಠಗಳು ಕೆಲಸ ನಡೆಸ್ತಾ ಇದೆ. ಜೊತೆಗೆ ಈಗ ಹಿರೇಬಾಗೇವಾಡಿ ಕ್ಯಾಂಪಸ್ನ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಕ್ರಿಯೆಯಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಮಗೆ ರಚನಾತ್ಮಕವಾಗಿ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಕೂಡ ಇದೆ. ಅದೇ ರೀತಿಯಲ್ಲಿ ಹಿರೇಬಾಗೇವಾಡಿ ಕ್ಯಾಂಪಸ್ನಲ್ಲಿ 126 ಎಕರೆ ಜಾಗದಲ್ಲಿ ಕಟ್ಟಡಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಇದರಲ್ಲಿ 5 ಕಟ್ಟಡಗಳು ಈ ತಿಂಗಳ 30ನೇ ತಾರೀಕು ಹೊತ್ತಿಗೆ ನಮಗೆ ಹ್ಯಾಂಡ್ ಓವರ್ ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಕಟ್ಟಡಗಳು ನಮಗೆ ಸೆಪ್ಟೆಂಬರ್ 30ರೊಳಗೆ ಅವ್ರು ಕೊಡಬೇಕು ಅಂತಕ್ಕಂಥದ್ದು ಕರಾರಿನಂತೆ ಆಗಬೇಕಾಗಿದೆ. ಆಮೇಲೆ ಮೂರನೇದು ಬಂದುಬಿಟ್ಟು PM ಉಷಾ ಅಡಿಯಲ್ಲಿ ನಮಗೆ 100 ಕೋಟಿ ರೂಪಾಯಿಗಳ ಅನುದಾನದ 60 ಕೋಟಿ ರೂಪಾಯಿಗಳ ಕಟ್ಟಡ ಕಾಮಗಾರಿಗೆ ಸರ್ಕಾರದಿಂದ ಅನುಮತಿ ದೊರೆತಿದ್ದು ಈಗ ಟೆಂಡರ್ ಪ್ರಕ್ರಿಯೆ ಚಾಲನೆ ಮುಗಿದಿದೆ.
ಈಗ ಆ ಕಾರ್ಯಕ್ರಮವು ಕೂಡ ಸದ್ಯದಲ್ಲೇ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಲಿದೆ. ಇಷ್ಟು ವಿಷಯಗಳನ್ನ ತಮ್ಮ ಗಮನಕ್ಕೆ ತರ್ತಾ ಈ ವರ್ಷದ ಒಟ್ಟು ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಘ ಘಟಿಕೋತ್ಸವದಲ್ಲಿ 46,013 ವಿದ್ಯಾರ್ಥಿಗಳು ಸ್ನಾತಕ ಪದವಿಯನ್ನು, 2,866 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. 11 ಸುವರ್ಣ ಪದಕಗಳು ಇದರಲ್ಲಿ ನಮ್ಗೆ ವಿತರಣೆ ಆಗಲಿದೆ. ನಗದು ಬಹುಮಾನದ ಜೊತೆಗೆ 20 PhD ಪದವಿಗಳನ್ನು ಕೂಡ ಈ ಸಮಯದಲ್ಲಿ ಪ್ರದಾನ ಮಾಡಲಾಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಘಟಿಕೋತ್ಸವಗಳು 2 ಪೆಂಡಿಂಗ್ ಇತ್ತು. 2023ರ ಘಟಿಕೋತ್ಸವವನ್ನು 24ರಲ್ಲಿ ಮಾಡಿದ್ವಿ, 24ರ ಘಟಿಕೋತ್ಸವವನ್ನು 25ರಲ್ಲಿ ಮಾಡ್ತಾ ಇದ್ದೀವಿ. 25ರ ಘಟಿಕೋತ್ಸವನ ಈ ವರ್ಷ ಮತ್ತೆ ನವೆಂಬರ್ನಲ್ಲಿ ಮಾಡಿದರೆ ಯಾವ ಪೆಂಡಿಂಗ್ಗಳು ಕೂಡ ಇದೇ ರೀತಿಯಲ್ಲಿ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ ಘಟಿಕೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ವಿಷಯ ಅಂದರೆ ಅಕಾಡೆಮಿಕ್ ಕ್ಯಾಲೆಂಡರ್ ಕೂಡ ಸರಿ ಮಾಡಬೇಕು ಅಂತೇಳಿ ಕಳೆದ 1 ವರ್ಷದಿಂದ ನಿರಂತರವಾಗಿ ನಮ್ಮ ವಿಶ್ವವಿದ್ಯಾಲಯ ಶ್ರಮಿಸಿ ಈ ವರ್ಷದಿಂದ 1-7ರಿಂದ ಎಲ್ಲ ಸ್ನಾತಕ ಪದವಿಗಳು ಸ್ಟಾರ್ಟ್ ಆಗ್ತದೆ. 1ನೇ ಸೆಮಿಸ್ಟರ್, 3ನೇ ಸೆಮಿಸ್ಟರ್, 5ನೇ ಸೆಮಿಸ್ಟರ್ ಎಲ್ಲವೂ ಕೂಡ ಏನು ಕೋವಿಡ್ ನಂತರ ಒಂದು ಟೈಮ್ ಟೇಬಲ್ ಅಸ್ತವ್ಯಸ್ತ ಆಗಿತ್ತು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು, ಅದನ್ನು ಸರಿ ಮಾಡೋ ದಿಕ್ಕಿನಲ್ಲಿ ಈ ವರ್ಷದಿಂದ 1, 3, 5 ತರಗತಿಗಳು ನಮಗೆ 1 ಜುಲೈ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಲ್ಲಿ ಎಲ್ಲ ಸ್ನಾತಕೋತ್ತರ ಪದವಿಯ ಕಾರ್ಯಗಳು ಕೂಡ 1-8ರಿಂದ ಆರಂಭ ಆಗುತ್ತೆ. ಆ ರೀತಿಯಾಗಿ ಅಕಾಡೆಮಿಕ್ ಕ್ಯಾಲೆಂಡರ್ ನಮಗೆ ಡಿಸಿಪ್ಲಿನ್ಗೆ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇಷ್ಟು ವಿಷಯಗಳನ್ನ ತಮ್ಮ ಮುಂದೆ ತರ್ತಾ ಈ ವರ್ಷದ ಈ ನಮ್ಮ 13ನೇ ಘಟಿಕೋತ್ಸವದಲ್ಲಿ ತಮ್ಮ ಸಹಾಯ ಅತ್ಯವಶ್ಯ ಇದೆ. ತಾವು ಏನು ನಮಗೆ ಇದುವರೆಗೆ ಸಹಕಾರ ನೀಡಿದರೆ ಅದೇ ಸಹಕಾರ ಮುನ್ನಡೆಯಲಿ. ಆದರೆ ಒಂದು ಕೋರಿಕೆ ಇದೆ. ರಾಜ್ಯಪಾಲರು 10 ಗಂಟೆಗೆ ಅಲ್ಲಿಂದ ವಿಮಾನ ನಿಲ್ದಾಣದಿಂದ ಆರಂಭ ಆಗೋದ್ರಿಂದ ಎಲ್ಲ ರಸ್ತೆಗಳು ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ತಮಗೆ ದಯವಿಟ್ಟು ವಿನಂತಿಯನ್ನು ಮಾಡ್ತೇನೆ. ತಾವು ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಸೇರಿಕೊಂಡು 9:15ಗೆ ನಾವು ಕ್ಯಾಂಪಸ್ಗೆ ಹೋದರೆ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ ಆಗಿದೆ. 9:45 9:45 ನಾವು